ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸ್ನೇಹಿತರೆ, ನಾನಿನ್ನ ಬಿಡಲಾರೆ ಧಾರಾವಾಹಿ ಇದೀಗ ಒಂದಷ್ಟು ಮಟ್ಟಿಗೆ ಹೈಪನ್ನು ಕ್ರಿಯೇಟ್ ಮಾಡ್ತಿದೆ. ಇನ್ನು ಟಿ ಆರ್ ಪಿಯಲ್ಲೂ ಕೂಡ ಉತ್ತಮ ರೇಟಿಂಗನ್ನು ಪಡಿತಿರುವಾಗಲೇ ಇದೀಗ ಮಾಯಾ ಪಾತ್ರಧಾರಿ ದಿಢೀರಂತ ಧಾರಾವಾಹಿಯಿಂದ ಹೊರನಡೆದಿದ್ದಾರೆ. ಹಾಗಾದರೆ ಏನಾಯಿತು, ಇದರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನೀವಿನ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರಿದೆ ಕ್ಲಿಕ್ ಮಾಡ್ಕೊಳ್ಳಿ. ಹೌದು, ಟಿ ಆರ್ ಪಿಯಲ್ಲಿ ಒಳ್ಳೆ ರೇಟಿಂಗ್ ಪಡಿತಿರ್ತಕ್ಕಂಥ ನಾನಿನ್ನ ಬಿಡಲಾರೆ ಧಾರಾವಾಹಿಯಿಂದ ಮಾಯಾ ಪಾತ್ರಧಾರಿ ರುಹಾನಿ ಶೆಟ್ಟಿ ಅವರು ಹೊರ ನಡೆದಿದ್ದಾರೆ. ಧಾರಾವಾಹಿಯಿಂದ ಅವರು ಹೊರ ಹೋಗಲಿಕ್ಕೆ ಕಾರಣ ಏನು ಅನ್ನೋದು ಇನ್ನೂ ಕೂಡ ಅಧಿಕೃತವಾಗಿಲ್ಲ. ರುಹಾನ ಶೆಟ್ಟಿ ಅವರು ಮಾಯಾ ಹೆಸರಿನ ಪಾತ್ರದಲ್ಲಿ ಕಾಣಿಸ್ಕೊಂಡಿರೋದು ನಿಮಗೆಲ್ಲ ಗೊತ್ತೇ ಇದೆ. ಕಥಾನಾಯಕ ಶರತ್ನ ವಿವಾಹ ಆಗಬೇಕು ಅಂತ ಅಂದ್ಕೊಂಡಿರ್ತಕ್ಕಂಥ ಮಾಯಾ ಪಾತ್ರಧಾರಿಗೆ ರುಹಾನ ಶೆಟ್ಟಿ ಜೀವ ತುಂಬುತ್ತಿದ್ದಾರೆ. ಇನ್ನು ಈ ಕಾರಣದಿಂದಲೇ ಆಕೆ ಸಾಕಷ್ಟು ತಂತ್ರ ಉಪಯೋಗಿಸ್ತಿದ್ದು, ಇನ್ನೇನು ಶರತ್ನನ್ನ ಮದುವೆ ಆಗೇ ಬಿಟ್ಲು ಎಂಬಂತೆ ಕೊನೆ ಕ್ಷಣದಲ್ಲಿ ತಿರುವನ್ನು ಪಡ್ಕೊಳ್ಳುವಂತೆ ಇಬ್ಬರ ಮದುವೆ ಮುರಿದು ಬೀಳುತ್ತೆ. ಸೊ ಇತ್ತೀಚಿನ ಎಪಿಸೋಡ್ನಲ್ಲಿ ರುಹಾನ ಶೆಟ್ಟಿ ಅವರು ಕೂಡ ಕಾಣಿಸ್ಕೊಳ್ತಾ ಇರಲಿಲ್ಲ. ಮಾಯ ಪಾತ್ರ ಎಲ್ಲೋಯ್ತು ಅನ್ನೋ ಪ್ರಶ್ನೆ ಅನೇಕರಿಗೆ ಮೂಡಿತ್ತು. ಆದರೆ ಈಗ ಅವರ ಪಾತ್ರ ಬದಲಾಗಿದೆ ಅನ್ನೋದು ಬಿಡುಗಡೆ ಆಗಿರತಕ್ಕಂಥ ಹೊಸ ಪ್ರೋಮೋದಿಂದ ಗೊತ್ತಾಗ್ತಿದೆ. ಇದರಲ್ಲಿ ಮಾಯಾ ಪಾತ್ರಕ್ಕೆ ಬೇರೆಯವರು ಬಂದಿರೋದು ಗೊತ್ತಾಗ್ತಾ ಇದ್ದು, ರುಹಾನ ಶೆಟ್ಟಿ ಅವರು ಯಾಕೆ ಈ ಒಂದು ಪಾತ್ರದಿಂದ ಹೊರ ನಡೆದಿದ್ದಾರೆ ಅನ್ನೋದು ಗೊತ್ತಾಗ್ತಿಲ್ಲ. ನಾನು ನಿಮ್ಮೆಲ್ಲರ ಮೆಸೇಜ್ ಹಾಗೂ ಕಮೆಂಟ್ ಓದ್ತಿದ್ದೇನೆ. ನೀವು ಸೂಪರ್, ನಿಮ್ಮಿಂದ ಸಾಕಷ್ಟು ಪ್ರೀತಿ ಸಿಕ್ಕಿದೆ. ನಿಮ್ಮ ಪ್ರೀತಿಗೆ ಧನ್ಯವಾದ. ಹೊಸ ಪ್ರಾಜೆಕ್ಟ್ನೊಂದಿಗೆ ಬರ್ತೇನೆ, ನಿಮ್ಮೆಲ್ಲರನ್ನ ಪ್ರೀತಿಸ್ತೇನೆ ಅಂತ ರುಹಾನ ಸೋಷಿಯಲ್ ಮೀಡಿಯಾದಲ್ಲಿ ಬರೆದುಕೊಂಡಿದ್ದಾರೆ ಅಷ್ಟೇ. ಆದರೆ ವಿಲನ್ ಪಾತ್ರಕ್ಕೆ ಹೆಚ್ಚು ಸೂಕ್ತ ಆಗ್ತಿದ್ರು ಅಂತ ಅನೇಕರು ಹೇಳ್ತಿದ್ರು ಕೂಡ ಆ ಒಂದು ಪಾತ್ರದಿಂದ ಅವರು ಯಾಕೆ ಹೊರಗಡೆ ಬಂದರು ಅನ್ನೋದು ಗೊತ್ತಾಗ್ತಿಲ್ಲ. ಕಾರಣ ಏನು ಅನ್ನೋದನ್ನು ರುಹಾನ ಶೆಟ್ಟಿ ಎಲ್ಲೂ ಕೂಡ ಹೇಳ್ಕೊಂಡಿಲ್ಲ. ಬಟ್ ನೀವು ಕೊಟ್ಟಿರ್ತಕ್ಕಂಥ ಪ್ರೀತಿ ಹಾಗೆ ನಿಮ್ಮ ಒಂದು ಮೆಚ್ಚುಗೆಗೆ ಧನ್ಯವಾದಗಳು. ಮತ್ತೆ ಇನ್ನೊಂದು ಪಾತ್ರದಲ್ಲಿ ನಿಮ್ಮ ಮುಂದೆ ಬರ್ತೀನಿ, ಅಲ್ಲಿವರೆಗೂ ಕಾಯ್ತಾ ಇರಿ ಅಂತ ರುಹಾನ ಶೆಟ್ಟಿ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಬರೆದುಕೊಂಡಿದ್ದಾರೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ. ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.